ಊಟ ಮಾಡಿ. ಈ ಟೈಮಲ್ಲಿ 2 ಗಂಟೆ ಅಂದರೆ ಈಗ ನಿಮಗೆ ಪಿತ್ತಕಾಲ. ಈ ಟೈಮಲ್ಲಿ ಚೆನ್ನಾಗಿ ತಿಂದರೆ ಡೈಜೆಸ್ಟ್ ಚೆನ್ನಾಗಾಗುತ್ತೆ. ಅದೇ 3 ಗಂಟೆಗೆ ಊಟ ಮಾಡೋದ್ರಿಂದ ಏನಾಗುತ್ತೆ, ಆ ಸೂರ್ಯನ ಕಿರಣದ ತಾಪ ಅದು ಆ್ಯಕ್ಚುಲಿ ಪಿತ್ತಕಾಲ ಅಂದರೆ ಆ ತಾಪ ಕಡಿಮೆ ಆಯಿತು ಅಂದರೆ ಡೈಜೆಷನ್ ವೇರಿಯೇಷನ್ ಇರುತ್ತೆ. ಆ ಟೈಮಲ್ಲಿ ನಾವು ಏನಾದರೂ ನಾನ್ ವೆಜ್ಜು ಕಬಾಬು ಆ ಥರ ಎಲ್ಲ ತಿಂದ್ವಿ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ ಪಿತ್ತ ವಿಕಾರ ಅಂತ. ಪಿತ್ತ ವಿಕಾರ ಅನ್ನುವಂಥದ್ದು ಬೇವಿಂಟಿ ಅಂತ, ಅಂದರೆ ಡೈಜೆಷನ್ ಕರೆಕ್ಟಾಗಿ ಆಗಿಲ್ಲ, ಇಂಡೈಜೆಷನ್ನು, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಮು, ಮಲಬದ್ಧತೆ, ಅಜೀರ್ಣ, ಇವೆಲ್ಲನೂ ನಾವು ಪಿತ್ತ ವಿಕಾರ ಅಂತ ಕರಿತೀವಿ. ನಾವು ಪಿತ್ತ ವಿಕಾರ ಆಗಿದೆ ಮೇಡಮ್ ನಿಮಗೆ ಅಂತ ಹೇಳಿದ್ರೆ ಯಾರಿಗಾರ ಅರ್ಥ ಆದ? ಅಜೀರ್ಣ ಆಗಿರುತ್ತೆ ಅಂದರೆ ಅವ್ರಿಗೆ ಏನಾಗುತ್ತೆ ಅಂದರೆ ಜೀರ್ಣಕ್ರಿಯೆ ಕರೆಕ್ಟಾಗಿರಲ್ಲ. ಮನುಷ್ಯ ಹೆಂಗಾಗುತ್ತೆ ಅಂದರೆ ಹಸುವಾಗುತ್ತೆ, ತಿನ್ನೋಕ್ಕಾಗಲ್ಲ. ಹಸು ಆಗುತ್ತೆ, ತಿನ್ನಬೇಕು ಅಂತ 2 ತುತ್ತು ತಿಂದಿರೋದು, ತಟ್ಟೆಲ್ಲಿ ನೋಡಿದ್ರೆ ಇಷ್ಟು ತಿನ್ಬೋದು ನಾನು ಅನ್ನೋ ಫೀಲ್ ಇರುತ್ತೆ, ಬಟ್ ತಿನ್ನೋಕ್ಕಾಗಲ್ಲ. ಅದನ್ನು ನಾವೇನು ಹೇಳ್ತೀವಿ, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಅಥವಾ ಇಂಡೈಜೆಷನ್ ಅಥವಾ ಅಜೀರ್ಣ ಸಮಸ್ಯೆ ಅಂತ ಹೇಳ್ತೀವಿ. ಸೊ ಇದನ್ನು ಪಿತ್ತ ವಿಕಾರ. ನೋಡಿ, ಡಯಾಬಿಟಿಕ್ ಅನ್ನೋಂಥದ್ದು ಎಲ್ಲಿಂದನೂ ಬರಲ್ಲ. ಡಯಾಬಿಟಿಕ್ ಅನ್ನೋಂಥದ್ದು ಎಲ್ಲಿಂದ ಬರುತ್ತೆ? ಎಲ್ಲಿಂದನೂ ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಾರೆ ಡಿಸೀಸ್ ಅಲ್ಲ ಡಿಸಾರ್ಡರು, ಈ ಥರ ಡಿಸೀಸ್ ಅಲ್ಲ ಇದು ಡಿಸಾರ್ಡರು. ಹೆಂಗೆ ಅಂದರೆ ಡಿಸಾರ್ಡರ್ನ ಆರ್ಡರ್ ಕನ್ವರ್ಟ್ ಮಾಡ್ಬೋದು ಅಲ್ವಾ? ಮನುಷ್ಯ ರಾಂಗ್ ರೂಟಲ್ಲಿ ಹೋಯ್ತಾರನ್ನ ಬುದ್ಧಿವಾದ ಹೇಳಿ ರೈಟ್ ರೂಟಿಗೆ ತರ್ಬೋದು. ಅದೇನು ತರಕ್ಕೆ ಸಾಧ್ಯ ಅಂದರೆ ಯಾವುದೇ ಒಬ್ಬವಂತ ಡೈಜೆಷನ್. ಮೊನ್ನೆ ಒಂದು ಗ್ರೂಪಲ್ಲಿ ಹಾಕಿದೆ ಮೆಸೇಜು, ನೀವೆಲ್ಲ ಕೇಳಿದ್ರಲ್ವಾ? ಸೊ ಒಬ್ಬರು ಹಾರಾಡ್ತಿದ್ರು ಹೆಂಗೆ ಅಂದರೆ, ನಿಮ್ಮ ಪ್ರಾಡಕ್ಟ್ ನಂಗೆ ವರ್ಕ್ ಆಗಲಿಲ್ಲ ಅಂತ. ಸೊ ಯಾವುದೋ ಜ್ವರ ಇರುವಂಥ ವ್ಯಕ್ತಿಗೆ 3 ದಿನ ಟ್ಯಾಬ್ಲೆಟ್ ಕೊಡ್ತೀವಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಕೊಡ್ತೀವಾ? 3 ಟೈಮಲ್ಲಿ ಏನು ಹೇಳ್ತೀವಿ? ಬಿಸಿನೀರಲ್ಲಿ ತೊಗೊಳಕ್ಕೆ ಹೇಳ್ತೀವಿ, ಗಂಜಿ ಕುಡಿಯೋಕ್ಕೆ ಹೇಳ್ತೀವಿ, ಊಟ ಏನು ತಿನ್ನಬೇಕು ಅಂತ ಹೇಳಿರ್ತೀವಿ. ಅಕಸ್ಮಾತ್ ರೂಟ್ ಕ್ರಾಸ್ ಮಾಡ್ದ ಅಂತ ಇಟ್ಕೊಳ್ಳಿ, ಚೆನ್ನಾಗೆ ಜ್ವರ ಹೊಡೆದಿರ್ತದೆ, ಹುರುಳಿಕಾಳು ಮುದ್ದೆ ಉಪ್ಸಾರು ಊಟ ಮಾಡ್ಬಿಟ್ಟು ಮಲಗ್ದ ಅಂದರೆ ಜ್ವರ ಏನಾಗ್ಬೋದು? ಜಾಸ್ತಿ ಆಗುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿ ದೇಹದಲ್ಲಿರ್ತಕ್ಕಂಥ ಆಹಾರನ ಡೈಜೆಷನ್ ಮಾಡೋಕ್ಕೆ ಹೋಗುತ್ತೆ ಹೊರತು ಜ್ವರದ ವಿರುದ್ಧ ಹೋರಾಡಲ್ಲ. ಅದಕ್ಕೆ ಆ ಟೈಮಲ್ಲಿ ನಾವು ಮೆದು ಆಹಾರ ಅಂದರೆ ಗಂಜಿ ಈ ಥರದಲ್ಲಿ ಊಟ ಮಾಡೋಕ್ಕೆ ಹೇಳ್ತೀವಿ. ಇದು ರೂಟ್ ಕ್ರಾಸ್ನ ಮಾಡ್ದಂಗೆ. ರೂಟ್ ಕ್ರಾಸ್ ಯಾವುದೇ ಕಾರಣಕ್ಕೂ ಆಗಬಾರ್ದು. ಸೊ ಇಲ್ಲೇನಾಗುತ್ತೆ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿನ ನಾವು ಡಯಾಬಿಟಿಕ್ ಪೇಷೆಂಟು ಅಂತ ಕನ್ಸಿಡರ್ ಮಾಡೋದು ಯಾವಾಗ ಅಂದರೆ ಅವನಿಗೆ ಅಜೀರ್ಣ ಸಮಸ್ಯೆ ಇರುತ್ತೆ. ನೋಡಿ, ಡಯಾಬಿಟಿಕ್ ಅನ್ನೋಂಥದ್ದು ಎಲ್ಲಿಂದನೂ ಬರಲ್ಲ. ಬರುವಂಥದ್ದು ಎಲ್ಲಿಂದ? ಹೈಪರ್ ಆ್ಯಸಿಡಿಯಿಂದ. ಎಲ್ಲಿಂದ? ಹೈಪರ್ ಆ್ಯಸಿಡಿಯಿಂದ. ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೋ ಅವ್ರಿಗೆ ಮಾತ್ರ ಶುಗರ್ ಬಂದೇ ಬರುತ್ತೆ, ಆಯಿತಾ? ಸೊ ಇನ್ನೊಂದು 2-3 ಥರ ಹೇಳಿದ್ರು ಸರ್. ಏನು ಹೇಳಿದ್ರು? ಒಂದು ಆಟೋಇಮ್ಯೂನ್ ಡಿಸೀಸ್ ಅಂತ ಹೇಳಿದ್ರ, ಆ ಥರ ಹೇಳಿದ್ರ. ಅನುವಂಶಿಕ ಅಂದರೆ ಜೆನೆಟಿಕಾಗಿ ಬರುವಂಥ ಕಾಯಿಲೆ ಯಾವುದಪ್ಪ ಅಂದರೆ ತಂದೆಯಿಂದ ಮಗನಿಗೆ. ಈ ಥರ ತಂದೆಯಿಂದ ಮಗನಿಗೆ ಏನು ಪಾಸ್ ಆಗುತ್ತೆ? ಶುಗರ್ ಕಾಯಿಲೆ ಪಾಸ್ ಆಗೋಲ್ಲ. ಏನು ಪಾಸ್ ಆಗುತ್ತೆ? ಆ್ಯಸಿಡಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಲಿವರ್ ಫಂಕ್ಷನ್ನು ನಮಗೆ ಈಗ ತಂದೆಗೆ ಹೈಪರ್ ಆ್ಯಸಿಡಿಟಿ ಫ್ಯಾಟಿ ಲಿವರ್ ಇತ್ತು ಅಂದರೆ ಮಗನಿಗೆ ಬರುತ್ತೆ. ಆದರೆ ಏನು ಮಾಡ್ಬೋದು? ವಿರುದ್ಧ ಆಹಾರಗಳನ್ನ ಸೇವನೆ ಮಾಡ್ತಾರೆ. ನಮ್ಗೆ ಯಾವ ಆಹಾರ ತಿಂದರೆ ಡೈಜೆಸ್ಟ್ ಆಗೋಲ್ಲೋ ಆ ಆಹಾರನ ಸೇವನೆ ಮಾಡುವಂಥ ಕೆಲಸನ ಮಾಡಿದ್ರೆ ನಮಗೇನಾಗುತ್ತೆ ಅಂದರೆ ಅದರಿಂದ ನಾವು ತಾಯಿಗೆ ಶುಗರ್ ಇದೆ ಅಂದರೆ ಮಗನಿಗೆ ಶುಗರ್ ಬರೋಲ್ಲ. ನಾವು ಪೇಷಂಟ್ಗಳನ್ನ ನೋಡಿದಾಗ ಕಂಪಲ್ಸರಿ ಕೇಳಬೇಕಾದೇನಪ್ಪ ಅಂದರೆ, ನಾವು ಕಾಯಿಲೆಗೆ ಮೆಡಿಸಿನ್ ಕೊಡೋದಲ್ಲ. ಕಾಯಿಲೆಗೆ ಮೆಡಿಸಿನ್ ಕೊಡ್ತೀವಿ ನಾವು? ಯಾರಾದರೂ ನೋಡಿದರೆ ಕಾಯಿಲೆಗೆ ಮೆಡಿಸಿನ್ ಕೊಡ್ತೀವಿ ನಾವು? ಕೇಳಿದ್ರೆ ಹೋಗ್ಲಿ. ಎಷ್ಟು ಜನ ಇಲ್ಲಿ ADDS ಆಮ್ಲ ಟರ್ಮರಿಕ್ ಯೂಸ್ ಮಾಡಿದ್ದೀರಾ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಯೂಸ್ ಮಾಡಿರೋರು ಕೈ ಮೇಲೆತ್ತಿ, ಪರವಾಗಿಲ್ಲ, ಏನಾಗಲ್ಲ. ಯಾಕೆ ಬಸ್ಸಲ್ಲಿ ಮೊದಲಿಗೆ ಹಿಡ್ಕೋಂಗಿತ್ತು, ಈಗ ನೇತಾಕಂದವ್ರೆ ಹಿಡ್ಕೊಳ್ರು ಅಂತ. ಎಷ್ಟು ಜನ ಯೂಸ್ ಮಾಡಿದ್ದೀರಾ ಆಮ್ಲ ಟರ್ಮರಿಕ್ಕು? ಸರ್ ಏನು ತಲೆ ಸಾವ್ತಾ ಇದ್ದೀರಿ? ಮಾಡಿದ್ರೆ ಮುನ್ರಾಜ್ ಸರ್ ಇಷ್ಟೇನಾ? ಓಕೆ, ಕೈ ಇಳಿಸಿ. ಎಷ್ಟು ಜನ ಆಮ್ಲ ಟರ್ಮರಿಕ್ ಬಗ್ಗೆ ಮಾತಾಡ್ತೀರಾ? ನಿಮಗೆ ಪ್ರಾಡಕ್ಟ್ ಯೂಸೇ ಮಾಡ್ದೇನೆ ಅದು ಹೆಂಗೆ ನೀವು ಮಾತಾಡ್ತೀರಾ? ಈಗ ಯಾವ್ದಾರ ಒಂದು ಕ್ರೀಮ್ ಮಹಿಳೆಯರಿಗೆ ಸಪ್ರೇಟ್, ಈಗ ಒಂದು ಕ್ರೀಮ್ ಇರುತ್ತೆ, ಒಂದು ಕ್ರೀಮನ್ನು ನೀವೇನು ಮಾಡ್ತೀರಿ? ಚೆನ್ನಾಗಿದೆಯಾ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ನೀವು ಯೂಸ್ ಮಾಡ್ದೇನೆ ಅದು ಹೆಂಗೆ ಕ್ರೀಮ್ ಬಗ್ಗೆ ಹೇಳ್ತೀರಾ? ಯಾವ ಟೆಲಿಕಲರ್ ಸರ್ ಇವರು? ಯಾವ ಟೆಲಿಕಲರ್ ಅವರು? ಅವ್ರಿಗೊಂದು ಪೀಸ್ ಕೊಟ್ಬಿಟ್ರೆ ಡ್ಯಾಡಿ ಮನೆ ಗಂಟೆ ಅದರ ಹೋದ ಇಲ್ಲ, ಮತ್ತೆ ಕೊಟ್ಟಿರ್ತೀವಿ. ಅದು ಯೂಸ್ ಮಾಡಿಲ್ವ ನಾವು? ಹೇಳಿದ್ದೀವಿ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು, ಯಾರಿಗೆ ಡಯಾಬಿಟಿಕ್ ಇದೆ ಅವರು ಹೈಪರ್ ಆ್ಯಸಿಡಿಟಿ ಇರುತ್ತೆ. ಹೈಪರ್ ಆ್ಯಸಿಡಿಟಿ ಅಂದರೆ ಹೈಪರ್ ಆ್ಯಸಿಡಿಟಿ ಹೆಂಗೆ ಬರುತ್ತೆ ಸ್ವಲ್ಪ ಡೀಪಾಗಿ ಡಿಸ್ಕಸ್ ಮಾಡ್ತೀನಿ. ಯಾಕೆಂದರೆ ಇದ್ರ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ನಿಮ್ಗೆ ಕ್ಯಾನ್ಸರ್ ಬಗ್ಗೆ ಗೊತ್ತಾಗೋದು. ಇದು ಗೊತ್ತಿಲ್ಲ ಅಂದ್ರೆ ಆಗಲ್ಲ. ಹೈಪರ್ ಆ್ಯಸಿಡಿಟಿ ಹೆಂಗಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಬೆಳಿಗ್ಗೆ ಎದ್ದ ಕೂಡಲೇ ನಾನು ಏನು ಮಾಡ್ತೀನಿ, ಮನೇಲಿ ಈಗ ಹೌಸ್ ವೈಫ್, ಆ್ಯಸ್ ಎ ಹೌಸ್ ವೈಫು ನಂಗೆ ಶುಗರ್ ಬಂದಿದೆ. ಯಾಕೆ ಅಂದರೆ ನಾನು ಬೆಳಿಗ್ಗೆ ಎದ್ದ ಕೂಡಲೇ ಮನೇಲಿರೋರಿಗೆಲ್ಲ ಅಡುಗೆ ಮಾಡ್ಕೊಡ್ತೀನಿ, ಎಲ್ಲರಿಗೂ ಬಾಕ್ಸ್ಗೆ ಹಾಕ್ತೀನಿ, ಎಲ್ಲ ಊಟ ತಿಂದು ಕೆಲಸಕ್ಕೆ ಹೋಗ್ತಾರೆ. ನಾನು ತಿನ್ನೋದು ಯಾವಾಗ? 11 ಗಂಟೆಗೆ ನಾನು ಊಟ ಮಾಡಿದೆ ಅಂದರೆ ಮಧ್ಯಾಹ್ನ ಊಟ ಕೇಳುತ್ತಾ? 11 ಗಂಟೆಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನೀರು ಸರಿಯಾಗಿ ಕುಡಿತೀನಿ.
ಅದೇ ಥರ ನಾನು ತಿರ್ಗಾ ಮಧ್ಯಾಹ್ನ ಊಟ 3 ಗಂಟೆಗೆ ಮಾಡ್ತೀನಿ, ರಾತ್ರಿ ಊಟ ಎಷ್ಟು ಗಂಟೆಗೆ ಮಾಡ್ತೀನಿ? 9 ಗಂಟೆಗೆ ಮಾಡ್ತೀನಿ. ನೋಡಿ, ವಾತ ಪಿತ್ತ ಕಫ. ವಾತ ಪಿತ್ತ ಕಫದ ಬಗ್ಗೆ ಒಂದು ಅರ್ಥ ಮಾಡ್ಕೊಳ್ಳಿ. ವಾತ ಅಂದರೆ ಯಾವುದು? ಬೆಳಿಗ್ಗೆ 6ರಿಂದ 12 ಗಂಟೆ. 6ರಿಂದ 12 ಇದೆಯಲ್ಲ, ಇದನ್ನು ವಾತಕಾಲ ಅಂತ ಕರಿತೀವಿ. 12ರಿಂದ 4 ಇದೆಯಲ್ಲ, ಇದನ್ನು ಪಿತ್ತ ಕಾಲ ಅಂತ ಕರಿತೀವಿ. ವಾತಕಾಲದಲ್ಲಿ ಏನಿರುತ್ತೆ ಅಂದರೆ ನೋವಿರುತ್ತೆ. ಯಾರಿಗೆ ನೋವು ಬಂದರೂ ವಾತಕಾಲದಲ್ಲಿ ಇರುತ್ತೆ, ಅಂದರೆ ಬೆಳಿಗ್ಗೆ ಎದ್ದಾಗ. ಪಿತ್ತ ಕಾಲದಲ್ಲಿ ಏನಪ್ಪ ಅಂದರೆ ಅಜೀರ್ಣ ಸಮಸ್ಯೆ, ಇಲ್ಲ ಹಸು ಜಾಸ್ತಿ ಆಗುವಂಥದ್ದು, ಇದು ಪಿತ್ತ ಕಾಲದಲ್ಲಿರುತ್ತೆ. ಅದೇ ಪುನಃ 4ರಿಂದ 8 ಅದನ್ನು ನಾವು ಕಫ ಕಾಲ ಅಂತ ಕರಿತೀವಿ. ಅದು ಕಫ ಕಾಲ. ವಾತ ಪಿತ್ತ ಕಫ ಅದನ್ನೇ ಉಲ್ಟಾ ಮಾಡ್ಕೋಬೇಕು. ಅದಕ್ಕೆ ಇದು ಊಟ ಜನರ ಟೈಮಿಂಗ್ಸ್ ಕೇಳ್ತಾರಲ್ವ, ಅವಾಗ ಏನು ಮಾಡ್ತಾರೆ ಅಂದರೆ ವಾತ ಕಫ, ಕಫ ಪಿತ್ತ, ಪಿತ್ತ ವಾತ, ಈ ಥರ ಇರುತ್ತೆ. ಆ್ಯಕ್ಚುಲಿ ಇದೆಲ್ಲ ನಮಗೆ, ನಾನು ಪಾರಂಪರಿಕ ವೈದ್ಯರ ಆದರೂ ಪಂಚಕರ್ಮ ಥೆರಪಿಸ್ಟ್ ಆಗಿ ವರ್ಕ್ ಮಾಡಬೇಕಾದ್ರೆ ನಂಗೆ ಇದ್ರ ಬಗ್ಗೆ ತುಂಬ ಮಾಹಿತಿ ಹೇಳಿದ್ದಾರೆ. ನೋಡಿ, ತುಂಬ ಜನ ಗೊತ್ತಿಲ್ಲ ದೇವರಿಲ್ಲ ಅಂತ. ಧನ್ವಂತರಿ ಅವತಾರ, ಧನ್ವಂತರಿ ಇಡೀ ಜಗತ್ತಲ್ಲಿ ಪ್ರಾದೇಶಿಕವಾಗಿ ಆಯಾ ಪ್ರಾದೇಶಿಕಕ್ಕೆ ಅನುಗುಣವಾಗಿ ಅಲ್ಲಿಗೆ ಯಾವುದೇ ಕಾಯಿಲೆ ಉತ್ಪತ್ತಿ ಆದರೂ ಅಲ್ಲೇ ಔಷಧಿ ಗಿಡಗಳನ್ನ ಇದೆ. ಈಗ ನಿಮ್ಮ ಕಣ್ಣಿದ್ರಿಗೆ ನೀವು ನೋಡ್ತಾ ಇದ್ರೆ ಆ ಕಡೆ ಎಲ್ಲ ಬೇಲಿ ಅಂತ ಕಾಣಿಸುತ್ತೆ, ಬಟ್ ನಮಗೆ ಅದರಲ್ಲಿ ಔಷಧಿ ಸಸ್ಯಗಳು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದನ್ನು ಯಾವುದನ್ನ ಬೇರು ಯೂಸ್ ಮಾಡಬೇಕು, ಯಾವುದನ್ನ ಎಲೆ ಯೂಸ್ ಮಾಡಬೇಕು, ಯಾವುದನ್ನ ಹಣ್ಣು ಯೂಸ್ ಮಾಡಬೇಕು, ಇದೆಲ್ಲ ನಮ್ಗೆ ಗೊತ್ತಿರುತ್ತೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಎಷ್ಟು ಸಾಧ್ಯ ಐತದೆ ಅಷ್ಟು ನೀವು ತಿಳ್ಕೊಬೇಕು. ಒಬ್ಬ ವ್ಯಕ್ತಿ ಇಂಡೈಜೆಷನ್ ಆಗಬೇಕು ಅಂದರೆ ಟೈಮಿಗೆ ಸರಿಯಾಗಿ ಊಟ ಮಾಡಿಲ್ಲ ಅಂದರೆ, ಟೈಮಿಗೆ ಸರಿಯಾಗಿ ನಿದ್ರೆ ಮಾಡಿಲ್ಲ ಅಂದರೆ, ಟೈಮಿಗೆ ಸರಿಯಾಗಿ ನೀರು ಕುಡಿಯಲಿಲ್ಲ ಅಂದರೆ ಅವ್ನಿಗೇನಾಗುತ್ತೆ? ಇಂಡೈಜೆಷನ್ ಆಗೇ ಆಗುತ್ತೆ. ಸಿಂಪ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನೀವೇನಾದರೂ ಮಸಾಲೆ ರುಬ್ತಾ ಇರ್ತೀರ, ಮಸಾಲೆ ರುಬ್ಬೇಕಾದ್ರೆ ನೀವು ಮಸಾಲೆ ಎಲ್ಲ ಹಾಕ್ಬಿಟ್ಟು ರುಬ್ಬಕ್ಕೆ ಹಾಕ್ತಿರಲ್ವ, ನೀರು ಹಾಕ್ತಿರಲ್ವ, ಎಷ್ಟು ಹಾಕ್ತೀರಾ ನೀರು? ಒಂದೇ ಸರಿ ಹಾಕ್ಬಿಡ್ತೀರಾ? 1 ಲೋಟ ನೀರು ಬೇಕು, ಒಂದೇ ಸರಿ ಹಾಕ್ತೀರಾ? ಎಷ್ಟು ಹಾಕ್ತೀರಾ? ಸ್ವಲ್ಪ ಹಾಕ್ತೀರಾ. ಗಂಡು ಮಕ್ಕಳು ರುಬ್ತೀರಾ ಅಲ್ವಾ? ಸರಿ, ನೀವು ರುಬ್ತೀರಾ, ಸ್ವಲ್ಪ ಹಾಕ್ತೀರಾ. ಆಯಿತು, ನೀವು ಮಿಕ್ಸ್ ಮಾಡ್ತೀರಲ್ವಾ, ನೀರು ಸ್ವಲ್ಪ. ಸರ್ ಹೇಳ್ತಾ ಇರೋದು ಮಿಕ್ಸ್ ಮಾಡ್ತೀರಲ್ವಾ, ಒಂದೇ ಸರಿ ಮಿಕ್ಸ್ ಮಾಡ್ತೀರಾ? ಪುಸ್ತಕ ಒಂದೇ ಸರಿ ಮಿಕ್ಸ್ ಮಾಡ್ತೀರಾ? ಅವ್ರು ಹೇಳ್ತಾ ಇದ್ದೀನಿ, ನಿದ್ದೆ ಹೊಡಿತಾ ಇದ್ರಲ್ಲ ಸರ್, ನೀವು 1 ಜಾರ್ ಮಸಾಲೆ ಹಾಕಿದ್ದೀರಾ, ರುಬ್ಬೇಕಾದ್ರೆ ಸ್ವಲ್ಪ ನೀರು ಹಾಕಿ 2 ಸರಿ ಏನಾಗುತ್ತೆ? ಸ್ನ್ಯಾಶ್ ಆಗುತ್ತೆ. 2 ಸರಿ ಏನಾದ್ರು ರೈಸ್ ಮಾಡಿದ್ರೆ ಸ್ನ್ಯಾಶ್ ಆಗುತ್ತೆ. ಫುಲ್ ಸ್ನ್ಯಾಶ್ ಆಗುತ್ತಾ? ಪುನಃ ಏನು ಮಾಡಬೇಕು? ಪುನಃ ನೀರು ಹಾಕ್ತೀವಿ, ಪುನಃ ಸ್ನ್ಯಾಶ್. ಪುನಃ ಹಾಕಿದ್ಮೇಲೆ ನಿಮ್ಮ ಕಣ್ಣು ಹೇಳುತ್ತೆ ಅದುವಾಗ ಆಗಿದೆ, ಈಗ ಕರೆಕ್ಟಾಗಿದೆ, ಇದನ್ನು ನಾನು ಸಾಂಬಾರು ಯೂಸ್ ಮಾಡ್ಬೋದು. ಅಲ್ಲಿಗೆ 1 ಸಾರಿ ಮಸಾಲೆ ರುಬ್ಬೇಕಾದ್ರೆ 1 ಲೋಟ ನೀರು ಬೇಕು. 1 ಲೋಟ ನೀರನ್ನ ಎಷ್ಟು ಹಾಕ್ಬೇಕು? ನಿಮಗೆ ತಗತಿರಲ್ವಾ? ಈಗ 2 ಲೀಟ್ರ್ 3 ಲೀಟ್ರ್ ನೀರು ತಗೊಂಡಿರ್ತೀರ. ಅರ್ಥ ಮಾಡ್ಕೊಳ್ಳಿ ಸರ್, ಕರೆಕ್ಟಾಗಿ ತಿಳ್ಕೋಬೇಕು. ಯಾಕೆ ಅತಿಯಾಗಿ ಡ್ರಿಂಕ್ಸ್ ಮಾಡಿದ್ರೆ ಕಾಯಿಲೆ ಬರಲ್ಲ ಅಂದ್ರೆ ತಿಳ್ಕೊಳ್ಳಿ. 3 ಲೀಟ್ರ್ ನೀರು ಬೇಕು ಕಂಪಲ್ಸರಿ, ತಗೋವಾಗಿ ಡಿಸೈಡ್ ಆಗಿರ್ತದಲ್ವಾ? ಈಗ ಇವ್ರು ದುಡ್ಡು ಕೊಟ್ಟರು, ಬಿಲ್ ಕೊಟ್ಟರು, ತಗೊಂಡ್ರು, ನೀವೇನು ಮಾಡ್ತೀರಿ? ನೀರು ತಗಪ್ಪ ಅಂದಾಗ ನೀರು ಲೋಟ ತಗೋತೀರಾ. ಬಟ್ ನೀರು ಎಷ್ಟು ಬೇಕು ಅಂತ ಗೊತ್ತಿರ್ತದೆ ತಾನೆ, ಅಷ್ಟನ್ನು ಒಂದೇ ಸರಿ ಬಗ್ಗಿಸ್ತೀರಾ? ಸಮ ಎಷ್ಟು ಹಾಕ್ಬೇಕು ಅಷ್ಟು ಟೇಸ್ಟ್ ನೋಡ್ತೀರಾ, ಇಲ್ಲ ತಾನೆ? ಅರ್ಥ ಗೊತ್ತಾಗುತ್ತಲ್ವಾ? ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೀರಿನ ಬಳಕೆ, ಸದ್ದು ಬಳಕೆ ಭಾಳ ಇಂಪಾರ್ಟೆಂಟ್. ಇಲ್ಲೇನ ಒಂದು ತಿಳ್ಕೊಳ್ಳಿ, ಊಟ ಲೇಟ್ ಆದರೂ ಪರವಾಗಿಲ್ಲ, ನೀರು ಕುಡಿಬೇಕು. ಅದಕ್ಕೆ ನಾವು ಈಗ ಅರ್ಧ ಕೇಸ್ ನೀರು ತಂದು ಬಿಡ್ಬೇಕು. ಊಟ ಬರೋದು ಲೇಟ್ ಆಗುತ್ತೆ, ಊಟ ಬಂದೈತೆ. ಇಲ್ಲೇನಾಗುತ್ತೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಾರಾದರೂ ಆಗಿರ್ಬೋದು, ಊಟ ನೀರು ನಿದ್ರೆ ಕರೆಕ್ಟ್ ಆಗಿಲ್ಲ ಅಂದರೆ ಅವ್ರಿಗೇನಾಗುತ್ತೆ? ಇಂಡೈಜೆಷನ್ ಆಗುತ್ತೆ. ಇಂಡೈಜೆಷನ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು, ಅಜೀರ್ಣ, ಮಲಬದ್ಧತೆ ಇವೆಲ್ಲ ಒಂದೇ, ಆಯಿತಾ? ಸೊ ನಿಮಗೆ ಅಜೀರ್ಣ ಆ ಥರ ಆಗುತ್ತೆ. ಆದರೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಸರ್ ತುಂಬ ಜನ ಹೇಳ್ತಾರೆ ನಾನು ವರ್ಕ್ ಶೆಡ್ಯೂಲಲ್ಲಿ, ಸರ್ ನಾನು ಆಟೋ ಡ್ರೈವರ್ ವರ್ಕ್ ಹೆಂಗಿರುತ್ತೆ? ಬೆಳಿಗ್ಗೆ ಎದ್ದು ಗಾಡಿ ಓಡಿಸ್ಬೇಕು ಅಷ್ಟೇ ಗೊತ್ತಿರೋದಲ್ವ ನಿಮಗೆ? ಬೆಳಿಗ್ಗೆ ಎದ್ದು ಅವ್ನು ಗಾಡಿ ಎತ್ತಾನೆ, ಅವ್ನು ಗಾಡಿ ಎತ್ತಬೇಕಾದ್ರೆ ಇಲ್ಲಿ ಹಳ್ಳಿ ಪಳ್ಳಿ ಆದ್ರೆ ಬಿಡಿ, ಹಿಂಗೇನ ಗಾಡಿ ನಿಲ್ಸಿದ್ರೆ ಮೊದಲೆಲ್ಲ ಮರ ಗಿಡಗಳು ಜಾಸ್ತಿ ಇತ್ತು, ನಿಲ್ಸ್ಬಿಟ್ಟು ಮರ ಇತ್ತು, ಎಲ್ಲೋ ಮರಗೆ ಹೋಗಿ ಯೂರಿನ್ ಪಾಸ್ ಮಾಡಿ ಬರೋದು, ಆ ಥರ ಎಲ್ಲ ಇತ್ತು. ಈಗೇನೆ ಎಲ್ಲ ರಿಯಲ್ ಎಸ್ಟೇಟ್ ನೋಡ್ರೆ ಒಯ್ತಾ ಇದ್ರೆ. ಈಗ HSR ಲೇಔಟಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸರ್ಜಾಪುರ ಹೋದ್ರು ಮನೆಗಳಿಲ್ಲ, ಮನೆಗಳೇ ಬರೀ ಮನೆಗಳೇ. ಅವ್ನು ನೀರಲ್ಲಿ ಕುಡಿತಾನೆ ಅಲ್ವಾ? ವರ್ಕ್ ಶೆಡ್ಯೂಲ್ ನೀರು ಕುಡಿಯೋಕ್ಕಾಗುತ್ತಾ? ಒನ್ಸ್ ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಡ್ರೈವರ್ ಅಂತ ಕನ್ಸಿಡರ್ ಆದಮೇಲೆ ಎಲ್ಲ ಗಾಡಿ ಡ್ರೈವರ್ಗಳು ಒಂದೇ. ಅವ್ರು ಏನು ಮಾಡ್ತಾರೆ ಅಂದರೆ ವರ್ಕ್ ಶೆಡ್ಯೂಲಲ್ಲಿ ನೀರನ್ನ ಸರಿಯಾಗಿ ಕುಡಿಯೋಕ್ಕಾಗಲ್ಲ. ಮತ್ತು ಊಟ ಹೆಂಗೆ ಮಾಡ್ತಾರೆ? ಊಟ ಅವ್ರು ಏನಾದರೂ ಪೊಂಗಲು, ಬೇಳೆಭಾತು ಈ ಥರ ಊಟ ಮಾಡೋಕ್ಕೆ ಹೇಳ್ತೀವಿ, ಅದು ಮಾಡ್ತಾರಾ? ಅವ್ರೇನು ಮಾಡ್ತಾರೆ? ಏನೋ ಕುಷ್ಕ, ಎಗ್ ರೈಸ್, ಕಬಾಬು ಈ ಥರ ಎಲ್ಲ ಊಟ ಮಾಡ್ತಾರೆ. ಸರ್ ಮನೆ ಊಟನೇ ತಿಂತೀನಿ ಸರ್. ಮನೆ ಊಟನೇ ಏನು ತಿಂತೀರಾ? ಮನೆ ಊಟ ಮನೇಲಿ ಏನು ಮಾಡ್ತಾರೆ? ಇವರು ಬೇರೆ ಸಪ್ರೇಟ್ ಮಾಡ್ತಾರಾ? ರಾತ್ರಿ ಮಾಡಿರೋಂಥ ನಾನ್ ವೆಜ್ ಚೆನ್ನಾಗಿ ಬಿಸಿ ಮಾಡಿ ಬೆಳಿಗ್ಗೆ ಎದ್ದು 2 ಪೀಸ್ ಅವ್ರು ಹಾಕೊಂಡು ಇವ್ರು ವೆಜ್ ಹಾಕಿ ಕಳಿಸ್ತಾರೆ. ಏನಾಗುತ್ತೆ ಅಂದರೆ ಮನುಷ್ಯ, ನಾವು ಹೇಳೋದು ಇಷ್ಟೇ, ನ್ಯಾಚುರಲ್ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಪೇಷಂಟ್ ಬಿಟ್ಟಾಕಿ ನೀವೇ. ಜನರಲ್ ಆಗಿ ನಾನು ಆರೋಗ್ಯವಾಗಿದ್ದೀನಿ ಅಂದರೆ ಊಟ ಮಾಡಿದ ತಕ್ಷಣ ನೀರು ಕುಡಿಬೇಕು. ಬಟ್ ನೀರು ಹೆಂಗೆ ಕುಡಿಬೇಕು ಗೊತ್ತಿದೆಯಾ? ನೀರು ಹೆಂಗೆ ಕುಡಿಬೇಕು ಗೊತ್ತಿದೆಯಾ? ಅವ್ರು ಬಾಟ್ಲಿ ಹಿಡ್ಕೊಂಡು ಕಚ್ಕೊಂಡು ನಿಧಾನ ಕುಡಿಬೇಕು. ನೋಡಿ, ಈಗ ಒಂದು ಅರ್ಥ ಮಾಡ್ಕೊಳ್ಳಿ,
ಈಗ ನಾವೇನಾದರೂ ನಲ್ಲಿ ಬರುತ್ತಲ್ಲ ನೀರು, ಒಂದೇ ಸರಿ ನಲ್ಲಿ ಹಿಂಗೆ ಪೈಪು ಎಷ್ಟು ಸೈಜ್ ಇರುತ್ತೆ, 4 ಇಂಚು 5 ಇಂಚು, ಒಂದೇ ಸರಿ ಬಿಂದಿಗೆ ಬಿದ್ದರೆ ಬಿಂದಿಗೆ ನೀರು ತುಂಬುತ್ತೆ. ನಲ್ಲಿ ಬಿಡ್ತೀರಲ್ವಾ, ಅಕಸ್ಮಾತ್ ಸಿಂಕಲ್ ಕೈ ತೊಳಿತಾ ಇರ್ತಾರೆ, ಹಿಂಗೆ ಒಂದೇ ಸಾರಿ ಜೋರಾಗಿ ನೀರು ಬಿಟ್ಟರೆ ಏನಾಗುತ್ತೆ? ತೊಳಿಕಾಗುತ್ತಾ? ಅದಕ್ಕೆ ಆಯಾ ಕೆಲಸಕ್ಕೆ ತಕ್ಕನಾಗೆ ನಾವು ಅದನ್ನು ಬಳಕೆ ಮಾಡ್ತೀವಿ. ಅದೇ ಥರ ನೀರನ್ನೂ ಅಷ್ಟೇ. ಬೆಳಿಗ್ಗೆ ಎದ್ದು ಕೂಡಲೇ ಸರ್ ಹೇಳಿದ್ರು, ಬೆಳಿಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಗೆ ನೀರು ಕುಡಿಬೇಕು. ಎಷ್ಟು ಜನ ಕುಡಿತಾ ಇದ್ದೀರಾ? ನೀರು ಕುಡಿಯುವಂಥ ಮುಖಗಳನ್ನ ನಂಗೆ ಗೊತ್ತಾಯ್ತದೆ. ಮೇಡಮ್ ನೀವು ನೀರು ಕುಡಿತಾ ಇಲ್ವಾ? ಬೆಳಿಗ್ಗೆ ಕುಡಿತಾ ಇಲ್ಲ. ವೆರಿ ಗುಡ್, ಸೂಪರ್. ಹೊಡೀರಿ ಚಪ್ಪಾಳೆ ಅಂತ. ಯಾರು ನೀರು ಕುಡಿತಾರೆ ಅವ್ರ ಲಕ್ಷಣಗಳನ್ನ ನಾನು ಹೇಳ್ತಾ ಹೋಗ್ತೀನಿ, ಅವಾಗ ನೀವು ಅರ್ಥ ಮಾಡ್ಕೊಂಡು. ಯಾರು ಬೆಳಿಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಗೆ ಎಷ್ಟು ಸಾಧ್ಯ ಆಯ್ತದಷ್ಟು ಕಚ್ಚಿ ಕುಡಿಬೇಕು ನೀರನ್ನ. ಹೆಂಗೆ ಕುಡಿಬೇಕು? ಕಚ್ಚಿ ಕುಡಿಬೇಕು. ಕಚ್ಚಿ ಸಿಬ್ಬೈಸಿ ಕುಡಿಬೇಕು. ಸಿಬ್ಬು ನೀರು ಕುಡಿಬೇಕು. ಹೆಂಗೆ ಕುಡಿಬೇಕು? ನಿಧಾನ ಕುಡಿತಾ ಬಂತು ಅಂದರೆ ಒಂದು ಸಾರಿಗೆ ಅರ್ಧ ಲೀಟ್ರಿಗಿಂತ 3/4 ಲೀಟ್ರ್ವರೆಗೂ ನೀರು ಕುಡಿಬೋದು. ಎಷ್ಟು ಕುಡಿಬೋದು? 3/4 ಲೀಟ್ರ್ವರೆಗೂ ನೀರು ಕುಡಿಬೋದು. ಸೊ ಬೆಳಿಗ್ಗೆ ಎದ್ದು ನೀರು ಕುಡಿಯೋರಿಗೆ ಫೇಸು ಗ್ಲೋ ಇರುತ್ತೆ. ಯಾರ ಫೇಸ್ ಗ್ಲೋ ಇದೆ? ಈಗ ನೀರು ಕುಡಿಯೋರು ಗೊತ್ತಾಯ್ತು, ಫೇಸು ಗ್ಲೋ ಇರುತ್ತೆ. ಒಂದು. ಎರಡನೇ ದಿನ ಏನಪ್ಪ ಅಂದರೆ ಡೈಜೆಷನ್ ಸಿಸ್ಟಮ್ ಕರೆಕ್ಟಾಗಿರುತ್ತೆ. ಯಾರು ಕರೆಕ್ಟಾಗಿರ್ಬೋದು ಈಗ ಅಲ್ವಾ? ಸೊ 1 or 2 ಟೈಮ್ ನೀವೇನಾದರೂ ವಾಶ್ರೂಮ್ಗೆ ಹೋಗಿ ಬಂದಮೇಲೆ ಪುನಃ ಹಸುವಾಗುತ್ತೆ. ನೀವು ಬೇಕಾದ್ರೆ ನಾಳೆಯಿಂದ ಟ್ರೈ ಮಾಡಿ. ಹಸುವಾದಾಗ ನೀವು ಊಟ ಮಾಡಬೇಕು. ಊಟ ಏನು ತಿನ್ನಬೇಕು? ಊಟ ಏನಾದರೂ ಪರವಾಗಿಲ್ಲ ರೀ, ಇಂಥ ತಿನ್ನಬೇಕು ಇಂಥ ತಿನ್ನಬಾರ್ದು ಅಂತಿಲ್ಲ. ಯಾಕೆ ಅಂದರೆ ದೇಹ ಪಂಚಮಹಾಭೂತಗಳಲ್ಲಿ ಆಗಿರುವಂಥದ್ದು. ಕಲ್ಲು ತಿಂದರೂ ಕರಗಿಸ್ಬೋದು, ಚಿನ್ನನ ತಿಂದ್ಬಿಟ್ಟು ಕರಗಿಸ್ಬೋದು. ಕಲ್ಲು ಸ್ವರ್ಣ ಭಸ್ಮ ಚೂರ್ಣ ಮಾಡ್ತೀವಿ ನಾವು, ಕಲ್ಲನ್ನ ತಿಂದ್ಬಿಟ್ಟು ಕರಗಿಸುವಷ್ಟು ಶಕ್ತಿ ನಮಗಿದೆ. ಆಯಿತಾ? ಅಂಥದ್ರಲ್ಲಿ ನಾವು ಚಪಾತಿ ಕರಗಲ್ವಾ, ಇಡ್ಲಿ ಕರಗಲ್ವಾ, ಅದು ತಿನ್ಬೇಡಿ ಯಾಕೆ ಹೇಳ್ತೀವಿ? ಇವೆಲ್ಲ ಕರಗುತ್ತೆ. ನೀವೀಗ ಕರೆಕ್ಟ್, ನಿಮ್ಗೆ ಯಾವುದೇ ತೊಂದರೆಗಳಿಲ್ಲ, ನೀವು ಏನು ತಿಂದರೂ ಕರಗುತ್ತೆ. ನೀವು ಕರೆಕ್ಟಾಗಿ ನೀರು ಕುಡಿತಾ ಇದ್ರೆ ಕರಗುತ್ತೆ. ಬಟ್ ನೀವು ಈಗ ಆಲ್ರೆಡಿ ನೋಡಿ, ಹೊಸ ಗಾಡಿ ತಗೊಬಂದು ನಾವು ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಳ್ತಿದ್ರೆ ಪ್ರಾಬ್ಲಮ್ ಇರೋದು. ಹಳೆ ಗಾಡಿ ತಂದಿರ್ತೀವಿ, ಆಲ್ರೆಡಿ 2 ಸರಿ ಬೋರ್ಗೆ ಬಂದಿರ್ತದೆ. ಅದನ್ನು ನಾವು ಏನು ತಿಂದರೂ ಕರ್ತದೆ ಅಂತ ಕೊಟ್ಟರೆ ಸೀಜ್ ಆಗಲ್ವಾ? ಹಂಗೇನಾಗುತ್ತೆ ಅಂದರೆ ಮೊದಲೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದು, ಮೊದಲೇ ಆಸಿಡಿಕ್ ಪ್ರಾಬ್ಲಮ್ ಇದ್ದು, ಮೊದಲೇ ಫ್ಯಾಟಿ ಲಿವರ್ ಇದೆ, ಗ್ರೇಡ್ 1 ಇದೆ ಅಂತಂದರೆ, ಮೊದಲೇ ಒಂದ್ಸರಿ ಕಿಡ್ನಿ ಸ್ಟೋನ್ ಆಗಿದೆ, ಇವ್ರಿಗೆಲ್ಲ ಏನಪ್ಪ ಅಂದರೆ ಆಸಿಡಿಕ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬೆಳಿಗ್ಗೆ ಎದ್ದು ಕೂಡಲೇ ಅರ್ಧ 3/4 ಲೀಟ್ರ್ ನೀರು ಕುಡಿದ್ರಿ, ಅಭ್ಯಾಸ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ನೀವು ಬೆಳಿಗ್ಗೆ ಎದ್ದು ಕೂಡಲೇ ನೀರು ಕುಡಿತೀರೋ, ಈಟು ವೆಯ್ಟ್ ಎರಡೂ ಮ್ಯಾನೇಜ್ ಆಗುತ್ತೆ, ಬಾಡಿನೂ ಕೂಡ ಸ್ಟಿಪ್ ಆಗಿರ್ತೀರ. ಆಯಿತಾ? ಸೊ ನೀರು ಕುಡಿದ್ರಿ, 1 or 2 ಟೈಮ್ ಯೂರಿನ್ ಪಾಸ್ ಆದಮೇಲೆ ಅಚ್ಚುಕಟ್ಟಾಗಿ ಊಟ ಮಾಡಿ. ಹೆಂಗೆ ಅಂದರೆ ಚೆನ್ನಾಗಿ ಅಗದು ತಿನ್ನಬೇಕು. ಊಟ ಹೆಂಗೆ ತಿನ್ನಬೇಕು? ಅಗದು ತಿನ್ನಬೇಕು. ಹಿಂಗಿಡ್ಕ ತಿನ್ನೋದಲ್ಲ ಫೋನ. ಆಮೇಲೆ ಇದಿದೆ ಅಲ್ವಾ ನೋಡಿ, ಇದಕ್ಕೆ ಒಂದೊಂದಕ್ಕೆ ಒಂದೊಂದು ಅರ್ಥ ಇದೆ. ಮೊಬೈಲಲ್ಲಿ ತೋರಿಸ್ತಾ ಇರ್ತಾರೆ, ರೀಲ್ಸ್ ನೋಡ್ಬೇಕಾದ್ರೆ ಇದನ್ನ ನೀವು ಮೂವ್ ಮಾಡ್ತೀರಾ ಅನ್ಸುತ್ತೆ, ಯಾವ್ಯಾವ ಬರಡು ಹೆಂಗೆ ವರ್ಕ್ ಆಗುತ್ತೆ ಅಂತ. ಆಯಿತಾ? ನಮ್ಮ ದೇಹದ ಚಕ್ರಗಳೆಲ್ಲ ಇದರಲ್ಲೇ ಇರೋದು. ನಮ್ದು ಏನು ಚಕ್ರಗಳಿದೆಯೋ ಅದೆಲ್ಲ ಇದರಲ್ಲೇ. ನಾವು ಅನ್ನನ ನಾವು ಹಿಂಗೆ ಮಿದಿಸ್ಬೇಕು. ಈ ಮಿದಿಸೋದು ಏನಕ್ಕೆ ಅಂದರೆ ಆ್ಯಕ್ಟಿವಿಟಿ ಇದು. ಸೊ ನಾವೇನಾದರೂ ತಿಂತೀವಿ ಅಂದಾಗ ತಿಂದು ಒಂದ್ಸರಿ ತುತ್ತು ಬಾಯಿಗೆ ಹಾಕಿ ಇನ್ನೊಂದು ಸಾರಿ ತಿನ್ನಬೇಕು ಅನ್ನೋದ್ರೊಳಗೆ 24 ಬಾರಿ ಎಗಿಬೇಕು. ಎಷ್ಟು? 24 ಬಾರಿ ಲೆಕ್ಕ ಆಗಿದೆಯಲ್ಲ. ಮೊಬೈಲ್ ನೋಡ್ಕೊಂಡು ತಿಂತಾ ಇದ್ರೆ ಅದಕ್ಕೆ ಜಾಸ್ತಿ ಎಗಿದ್ಬಿಡ್ತೀವಿ. ಆಯಿತಾ? ಇಲ್ಲಾಂದರೆ ಕೆಲವು ಸರಿ ಅಗಿದೇನೆ ನುಂಗ್ಬಿಡ್ತೀವಿ. ಆಯಿತಾ? 24 ಬಾರಿ ಅಗಿಬೇಕು ಅಂದರೆ ನೀವು ಅನ್ನನ ಮುದ್ದೆ ಹಿಂಗೆ ಮಿದಿಸ್ತಾ ಇರಬೇಕು. ಆಮೇಲೆ ಅದನ್ನು ಅಭ್ಯಾಸ ಮಾಡ್ತಾ ಹೋದರೆ ಕೈಯಲ್ಲಿ ಊಟ ಮಾಡೋದ್ರಿಂದ ಸುಮಾರು ಬೆನಿಫಿಟ್ ನಿಮಗೆ ಇರುತ್ತೆ. ಅಂದರೆ ಡೈಜೆಷನ್ ಸಿಸ್ಟಮ್ ಕೂಡ ನೀಟಾಗುತ್ತೆ. ಜನರಲ್ ಆಗಿ ಇದು ಯಾರು ತಿಳ್ಕೊಬೇಕು? ಇದನ್ನು ಪೇಷಂಟ್ ಹೇಳೋದಲ್ಲ, ನೀವು ತಿಳ್ಕೊಬೇಕು. ಅವ್ರಿಗೆ ನೀವೇನಾರ ಕೈಯಲ್ಲಿ ತಿನ್ನಿ ಅಂತ ಆರ್ಡರ್ ಕ್ಯಾನ್ಸಲ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಸೊ ಏನಂದರೆ ಕೈಯಲ್ಲಿ ನೀವು ಮೆದುವಾಗಿ ನೀವೇನಾದರೂ ಮಿದಿಸ್ತಾ ತಿಂತಾ ಇದ್ದೀರಾ ಅಂದರೆ ಸಾಂಬಾರು ಹೆಂಗಿರಬೇಕು? ಜಾಸ್ತಿ ಇರಬೇಕು, ಸ್ವಲ್ಪ ಜಾಸ್ತಿ ಇರಬೇಕಲ್ವಾ? ನೀವು ಅಕಸ್ಮಾತ್ ಏನಾದರೂ ಪುರಿ ಉಂಡೆ ನೋಡಿದ್ದೀರಾ? ಪುರಿ ಉಂಡೆ ಸ್ವಲ್ಪ ಏನಾದರೂ ಈ ಪಾಕ ಹಾಕ್ಬಿಟ್ಟು ಗಟ್ಟಿ ಮಾಡಿದ್ರೆ ಉಂಡೆ ಆಗುತ್ತಲ್ಲ, ಅದನ್ನು ನಾವು ಬೇಗ ತಿನ್ನೋಕ್ಕಾಗುತ್ತಾ? ಆಗಲ್ಲ. ಅದೇ ಥರ ನೀವೇನಾದರೂ ಪೊಂಗಲು, ಬೇಳೆಬಾತು ಈ ಥರ ಸಾಂಬಾರು ಜಾಸ್ತಿ ಇರುವಂಥ ಆಹಾರಗಳನ್ನ, ಇಲ್ಲ ಚೆನ್ನಾಗಿ ಅಗದಂಥ ಆಹಾರಗಳನ್ನ ತಿನ್ಬೋದು. ಅಕಸ್ಮಾತ್ ಸಾಂಬಾರು ಡ್ರೈ ಇದ್ದರೆ ಕೆಲವ್ರು ನೋಡಬೇಕು, ತಟ್ಟೆ ಮಾತ್ರ ಹಿಂಗೆ ಬಳಿತಾ ಇರ್ತಾರೆ. ಅದು ಹೆಂಗಿರ್ತದೆ, 2 ನಿಮಿಷ ಮೊಬೈಲ್ ಹಿಡ್ಕೊಂಡು ಯಾವ್ದಾರ ಫೋನ್ ಅಟೆಂಡ್ ಮಾಡಿದ್ರೆ ಆಲೇ ಮ್ಯಾಪ್ ಬರ್ಕೊಂಡಿರ್ತದೆ. ಅದು ಅಂದರೆ ಅಷ್ಟು ಅನ್ನನ ಬೆವರು ಮಾಡ್ಕೊ ಊಟ ಮಾಡೋದು ಬಿಡಬೇಕು. ಅವಾಗ ಚೆನ್ನಾಗಿ ಅಗದಿ ತಿನ್ನಬೇಕು. ಅದಾದಮೇಲೆ ಏನಾಗುತ್ತೆ, 10 ಗಂಟೆಯಿಂದ 6 ಗಂಟೆವರೆಗೆ, ಎಷ್ಟು? 10 ಗಂಟೆಯಿಂದ 6 ಗಂಟೆವರೆಗೆ 1 ಅವರ್ಗೆ 1 ಲೋಟ, ಅಂದರೆ 200 ml ವಾಟರ್. 1 ಅವರ್ಗೆ 1 ಲೋಟ, 1 ಅವರ್ಗೆ 1 ಲೋಟ ನೀರು ಕುಡಿಬೇಕು. 1000 ನೀವು ನೋಡಿ ಸರ್ ಬಂದಿರೋದಲ್ವ, ಇನ್ನು 10 ಜನ ಒಂದು ಹೇಳಿ ವಾತ ಪಿತ್ತ ಕಫದ ಬಗ್ಗೆನೇ ಮಾತಾಡೋದು. 1 ಅವರ್ಗೆ 1 ಲೋಟ, 1 ಅವರ್ಗೆ 1 ಲೋಟ 6 ಗಂಟೆ ಕುಡಿಬೇಕು. 6 ಗಂಟೆ 1 ಅವರ್ಗೆ 1 ಲೋಟ ನೀರು ಕುಡಿಯೋದ್ರಿಂದ ಯೂರಿನ್ ಹೋಗಲ್ಲ. ನಾನು ಕಂಡಕ್ಟರ್ಗಳಿಗೆ ಸಜೆಸ್ಟ್ ಮಾಡ್ತೀನಿ, ಡ್ರೈವರ್ಗಳಿಗೆ ಸಜೆಸ್ಟ್ ಮಾಡ್ತೀನಿ, ಸರ್ ನೆಕ್ಸ್ಟ್ ಸ್ಟೇಷನ್ಗೆ ಹೋಗೋವರೆಗೂ ನೀವು ಯೂರಿನ್ ಬರಲ್ಲ ಅಂದರೆ 1 ಅವರ್ಗೆ 1 ಲೋಟ ಕುಡೀರಿ, 200 ml ನೀರು ಕುಡಿಬೇಕು. ಒಂದೇ ಸರಿ ಅರ್ಧ 3/4 ಲೀಟ್ರ್ ನೀರು ಕುಡಿದ್ರೆ ಏನಾಗುತ್ತೆ? ಇಮಿಡಿಯೇಟಾಗಿ ಬಾಡಿ ಹೆಂಗೆ ಗೊತ್ತಾ, ಎಷ್ಟು ಬೇಕು ಅಷ್ಟು ತಗೊಳುತ್ತೆ, ಆಮೇಲೆ ತಗೊಳ್ಳೋದು.
ಅವಾಗ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಯೂರಿನ್ ಬರಲ್ಲ ಅಂದಾಗ ಬಾಡಿಲಿ ಅಷ್ಟೇ ಇರುತ್ತೆ. ಯೂರಿನ್ ಬರಲಿಲ್ಲ ಅಂದರೆ ಬಾಡಿ ತೊಗೊಳುತ್ತೆ. 6 ಗಂಟೆ ಗಂಟೆ ಆಯಿತು, 6 ಗಂಟೆ ಮೇಲೆ ನೀರು ಕುಡಿಬೇಕಾ? ಡಯಾಬಿಟಿಕ್ ಪೇಷಂಟ್ ಹೇಳ್ತಾರೆ, ಸರ್ ಜಾಸ್ತಿ ಹೊತ್ತು ಯೂರಿನ್ ಬರ್ತೀನಿ ಸರ್ ಲಾಸ್ಟಲ್ಲಿ. ಮಧ್ಯಾಹ್ನದಲ್ಲೆಲ್ಲ ಕೆಲಸ ಶೆಡ್ಯೂಲ್ ಇರ್ತದೆ, ಸಾಯಂಕಾಲ ಆದ್ಮೇಲೆ ಅವ್ರು ಏನು ಮಾಡ್ತಾರೆ, ಫ್ರೀ ಶೆಡ್ಯೂಲು. ಸಿಕ್ಕಿದಂಗೆ ಅರ್ಧ ಲೀಟ್ರ್ 1 ಲೀಟ್ರು. ಸರ್ ನೀರು ಕುಡಿತೀನಿ, ನಾನು ಹೆಂಗೆ ಕುಡಿತೀನಿ ಸಾರ್, ಲೀಟ್ರ್ ಗಂಟೆ ಕುಡ್ದಾಕ್ಬಿಡ್ತೀನಿ, 3 ಬಾಟ್ಲು ಖಾಲಿ ಮಾಡ್ತೀನಿ, 4 ಬಾಟ್ಲು ಖಾಲಿ ಮಾಡ್ತೀನಿ. ಯಾವಾಗ? 6 ಗಂಟೆಗೆ ಕುಡಿತಾರೆ. ಎಷ್ಟು ಗಂಟೆಗೆ ಡೈಜೆಷನ್ ಆಗುತ್ತೆ ಅಂತ ಹೇಳಿದೆ? ಎಷ್ಟು ಗಂಟೆಗೆ? ಜೋರಾಗಿ ಹೇಳಿ, ನಾನು ಕೇಳಿಸಿದೆ. 4 ಅವರ್ಸ್ಗೆ. 6 ಗಂಟೆಗೆ ನೀರು ಕುಡಿದ್ರೆ ಎಷ್ಟು ಗಂಟೆಗೆ ಯೂರಿನ್ ಬರುತ್ತೆ? 10 ಗಂಟೆಗೆ ಬರುತ್ತಲ್ವಾ? 6 ಗಂಟೆಗೆ ನೀರು ಕುಡಿದಿರ್ತಾರೆ. ಅದಾದ್ಮೇಲೆ ಇನ್ನೊಂದು ಏನಾಗುತ್ತೆ, 8 ಗಂಟೆಗೆ ಊಟ ಮಾಡ್ತಾರೆ, 8-8:30 ಊಟ ಮಾಡ್ತಾರೆ. 8:30 ಊಟ ಮಾಡುವಾಗ ಸಾಂಬಾರು ಜಾಸ್ತಿ ಹಾಕಿ ಊಟ ಮಾಡಿದ್ರೆ ನೀರು ಕೇಳಲ್ಲ. ನಾವು ಆ್ಯಕ್ಚುಲಿ 6 ಗಂಟೆಗೆ ಕುಡಿದ್ಮೇಲೆ ಪುನಃ ನೀರು ಕುಡಿಬೇಡಿ ಅಂತ ಹೇಳ್ತೀವಿ, ಬಟ್ ಅದು ನೀರು ಕೇಳಲ್ಲ. ಅವ್ರು ಅವಾಗಲೂ ನೀರು ಕುಡಿತಾರೆ. 8 ಗಂಟೆಗೆ ಅದು ಯಾವಾಗ ಬರುತ್ತೆ? 12 ಗಂಟೆ ಬರುತ್ತೆ. ಪುನಃ ಮಲಗುವಾಗ ನೀರು ಕುಡಿದು ಮಲಗಿ ಅಂತ ಹೇಳಿರ್ತೀವಿ, ಮಲಗುವಾಗ ನೀರು ಕುಡಿತಾರೆ. ಪುನಃ ಯಾವಾಗ ಬರುತ್ತೆ? ಹಾಂ, ಎಷ್ಟು ಗಂಟೆಗೆ? 4 ಗಂಟೆ 5 ಗಂಟೆ 4 ಗಂಟೆ 5 ಗಂಟೆ. ಅವ್ನು ಹೇಳ್ತಾನೆ, ಸರ್ ನಾನು 3-4 ಸಾರಿ ಎದ್ದೇಳ್ತೀನಿ ಸರ್ ಅಂತ. ಅವ್ರಿಗೆ ಇದು ಹೇಳಬೇಕು, ಆಯಿತಾ? ಯೂರಿನ್ ಯಾವಾಗ ನಿಮಗೆ ಜಾಸ್ತಿ ಹೋಗ್ತಾ ಇದೆ. ಆಮೇಲೆ ಕ್ಲೈಮೇಟು ತುಂಬ ಜನಕ್ಕೆ ಈಗ ಫೆಬ್ರವರಿ ಬರೋವರೆಗೂ ಎಷ್ಟು ಕುಡಿದ್ರು ಎಷ್ಟು ತಿಂದರೂ ಹೊರ ತುಂಬಲ್ಲ ಅಲ್ವಾ? ಈಗೇನು ಚಕ್ಲಿ ತಿನ್ನಬೇಕು, ಅದು ತಿನ್ಬೇಕು, ಇದು ತಿನ್ನಬೇಕು. ಅದೇ ಏನಾದರೂ ಫೆಬ್ರವರಿ ಕಳೆದ್ಮೇಲೆ 2 ಪೀಸ್ ಎಕ್ಸ್ಟ್ರಾ ಹಾಕ್ತೀನಿ ಅಂದರೆ ಅಯ್ಯೋ ಇದೇ ಸಾಕು ಕಣಪ್ಪ ಅಲ್ವಾ? ಆ ಟೈಮಲ್ಲಿ ಹಬ್ಬಗಳು ಮಾಡೋದು ಅಲ್ವಾ? ಸುಮ್ಮನೆ ಮಾಡ್ತಾರಾ? ಇದರಿಂದ ನೀವು ಅರ್ಥ ಮಾಡ್ಕೊಳ್ಳಿ, ಊಟ ಯಾವಾಗ ಮಾಡಬೇಕು, ನಿದ್ರೆ ಯಾವಾಗ ಮಾಡಬೇಕು ಇದು. ಸೊ ಇದನ್ನ ಎದುರುಗಡೆ ಇಲ್ಲದೆ ಇರುವಂಥ ವ್ಯಕ್ತಿಗೆ ಹೆಂಗೆ ಹೇಳೋದು? ಎದುರುಗಡೆ ಇರಲ್ಲ, ಅವರು ಫೋನಲ್ಲಿ ತಾನೇ ಮಾತಾಡ್ತಾರೆ ನಿಮ್ಮ ಹತ್ರ ಎಲ್ಲ. ಅವ್ರಿಗೆ ಏನು ಹೇಳ್ತೀರಾ? ಫಸ್ಟು ನೀವು ತಿಳ್ಕೊಬೇಕಲ್ಲ ಅವ್ರು ಹೆಂಗೆ ಅಂತ. ಹೆಂಗೆ ಗೊತ್ತಾಗುತ್ತೆ? ಫಸ್ಟ್ ಕೇಳಬೇಕಾದ್ರೆ ಅಂದರೆ, ಸರ್ ಏನು ಕೆಲಸ ಮಾಡ್ತೀರಾ ಕೇಳ್ಬೋದಲ್ವಾ? ಬರ್ಕೋತೀರಾ ಅದನ್ನ, ಏನು ಕೆಲಸ ಮಾಡ್ತೀರಾ ಅಂತ ಅಲ್ಲ. ಇಲ್ಲಲ್ಲ, ಅಲ್ಲಿ ಕುತ್ಕೊಂಡು ಮಾತಾಡುವಾಗ ಸರ್ ಏನು ಕೆಲಸ ಮಾಡ್ತೀರಾ ಬರ್ಕೊಬೇಕು. ಅವರು ಅನ್ಕಿ ಇನ್ ಕೇಸ್ ನಾನು ಆಫೀಸಲ್ಲಿ ಕೆಲಸ ಮಾಡ್ತೀನಿ ಸರ್, ನಾನು ಆಫೀಸಲ್ಲೇ ಮಾಡ್ತೀನಿ, ನಾನು ಫ್ಯಾಕ್ಟ್ರಿಲೇ ಅಂದರು, ಫ್ಯಾಕ್ಟ್ರಿ ಏನು ಕೆಲಸ ಮಾಡ್ತೀರಾ ಅಂತ ನಾನು ಕೇಳ್ತೀನಿ. ನೀವು ಅಷ್ಟೇ, ಸರ್ ಫ್ಯಾಕ್ಟ್ರಿಲಿ ಏನು ಕೆಲಸ ಮಾಡ್ತೀರಾ? ಸರ್ ನೇಚರಾಗಿ ಬರ್ಕೊಡಿ. ಏನಪ್ಪ ಸರ್ ನಂದು ಸೂಪರ್ವೈಸರ್ ಅಂದರೆ ಏನು? ಇರುಬರೋರಿಗೆಲ್ಲ ಯಾರು ಫ್ರೀಯಾಗಿ ಸಿಗ್ತಾರೆ ಅದೆಲ್ಲ ಬೈಕಲ್ಲಿ ಓಡಾಡೋದು ಸೂಪರ್ವೈಸರ್ ಕೆಲಸ ಅಲ್ವಾ? ಸೂಪರ್ವೈಸರ್ದು ಏನಂದರೆ ಸ್ವಲ್ಪ ಟೆನ್ಷನ್ ಕೆಲಸ, ಜವಾಬ್ದಾರಿ ಕೆಲಸ. ಓಡಾಡೋ ಬಿಸಿನಲ್ಲಿ ನೀರು ಕುಡಿಯೋಲ್ಲ ಅಲ್ವಾ? ಟೆನ್ಷನ್ ಜಾಸ್ತಿ ಇರುತ್ತೆ, BP ಬರದೇ ಇರುತ್ತೆ. ಅವ್ರಿಗೆ ನಾವು ಕೂಲಾಗಿರಿ ಸರ್ ಅಂತ ಹೇಳೋಕ್ಕಾಗ್ತಾ? ಸರ್ ಊಟ ತಿಂಡಿ ನೀರು ನಿದ್ರೆ ಕರೆಕ್ಟಾಗಿ ಇಟ್ಕೊಳ್ಳಿ ಸರ್. ನೀವು ಅವಾಗವಾಗ ವರ್ಕ್ ಶೆಡ್ಯೂಲಲ್ಲಿ ನೀರು ಕುಡಿತಾರೆ, ಆಯಿತಾ? ಅವ್ರು ಕುಡಿತಾರೆ. ಅದಾದಮೇಲೆ ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ ಸರ್, ಬ್ಯಾಂಕವ್ರು ಪದೇ ಎದ್ದೋಕ್ಕಾಗುತ್ತಾ? ಆಗಲ್ಲ. ಅವ್ರಿಗೂ 1 ಅವರ್ಗೆ 1 ಲೋಟ ನೀರು ಕುಡಿ ಸರ್. ಇನ್ನು ಕೆಲವ್ರಿಗೆ ಸರ್ ನೀರು ದಾವೆ ಆಗೋಲ್ಲ. ಯಾಕೆ ಅಂದರೆ ಅವ್ರು AC ವರ್ಕ್ ಮಾಡ್ತಾರೆ, ಫ್ಯಾನಲ್ಲಿ ಕೆಲಸ ಮಾಡ್ತಾರೆ. ಫ್ಯಾನ್ AC ನಿಮ್ಗೆ ಏನಾದ್ರು ಈಗ ನೀರು ಕುಡಿಬೇಕು ಅನಿಸ್ತಾ ಇದೆಯಾ? ನಿಮಗೆ ಅನ್ನಿಸ್ತಿಲ್ಲ. ಯಾಕೆ ಹೇಳಿ? ಚಳಿಗಾಲ ಅಲ್ವ ಈಗ, ಅದಕ್ಕೆ ಅನ್ನಿಸ್ತಿಲ್ಲ. ಈಗ ಚಳಿಗಾಲ ಇದೆ ಆದರೂ ನಾವು ನೀರು ಕುಡಿಯೋಕ್ಕಾಗಲ್ಲ ಸರ್ ಅಂದರೆ ಉಗುರು ಬೆಚ್ಚಗಿದ್ರು ನೀರು ಕುಡಿತೀವಿ. ಕೆಲವ್ರು ಏನಂತಾರೆ ಗೊತ್ತಾ, ಸರ್ ಉಗುರು ಬೆಚ್ಚಗಿದ್ರು ನೀರು ಕುಡಿತೀವಿ, ಬೆಳಗ್ಗೆ ಜನ ಬಿಸಿನೇ ಕುಡಿತೀನಿ ಅಂತ. ಲೋ BP ಆಗ್ತದೆ, ಇನ್ನೇನದು ಮಿನರಲ್ಸ್ ನಿಮ್ಮ ಬಾಡಿಗೆ ಬೇಕು ಅಂದರೆ ನಾರ್ಮಲ್ ವಾಟರ್ನೇ ಕುಡಿಬೇಕು ಅಲ್ವಾ? ನೀವೇನಾದರೂ ಕ್ಲೈಮೇಟ್ ಕೋಲ್ಡ್ ಇದೆ ಅಂದಾಗ ಕೋಲ್ಡ್ ವಾಟರ್, ನೀವು ವಾರ್ಮ್ ವಾಟರ್ ಕುಡಿಬೇಕು. ಹಾಟ್ ಇದೆ ಅಂದಾಗ ನಾವೇನು ಮಾಡಬೇಕು, ಆದಷ್ಟು ಕೋಲ್ಡ್ ವಾಟರ್, ಅದರಲ್ಲೂ ಫ್ರಿಜ್ಜಲ್ಲಿರೋ ವಾಟರ್ ತೊಗೊಬಾರ್ದು, ನಾರ್ಮಲ್ ವಾಟರ್ನ ಕುಡಿಬೇಕು. ಇದನ್ನು ಅವ್ರಿಗೆ ಹೇಳಿಸ್ಬೇಕು. ಆಮೇಲೆ ಊಟನೂ ಅಷ್ಟೇ, ಬೆಳಿಗ್ಗೆ ಮಾಡಿರ್ತೀರ ಯಾವುದೋ ಒಂದು ಪಲಾವ್ ಮಾಡಿಬಿಟ್ಟಿರ್ತೀರ, ಬೆಳಿಗ್ಗೆನೆ ಏನು ಮಾಡಿರಿ ಮಾಡೋ ಬಿಸಿಲಿ ಒಂದು ಪಾವ್ ಎಕ್ಸ್ಟ್ರಾ ಹಾಕ್ಬಿಟ್ಟಿರ್ತೀರಿ. ಎಲ್ಲರೂ ಬಿಟ್ಟು ಮನೆಯವ್ರು ಯಾವ ದುಡಿತಾ ಇರ್ತಾನೋ ಅವನಿಗೆ ಹಾಕೋದು, ಉಳಿದಿರೋ ಪಲಾವ್ ತಿನ್ನಿರಿ ಅಂತ ಅಲ್ವಾ? ನೀವು ಪಲಾವ್ ಮಾಡ್ಬೇಕಾದ್ರೆ ಬಳಸಿರೋ ಎಣ್ಣೆ ಯಾವುದಿರುತ್ತೆ, ಯಾರೋ ನೆಂಟರು ಬಂದಾಗ ಹಾಕಿರ್ತಿರಲ್ಲ, ಹಪ್ಪಳ ಹಾಕಿರ್ತಾರಲ್ಲ, ಆ ಎಣ್ಣೆ ಎತ್ಬಿಡಿರ್ತಾರಲ್ಲ, ಅದನ್ನು ಪಲಾವ್ ಹಾಕಿರ್ತಾರೆ. ಅದ್ರ ಕಂಟೆಂಟ್ ಅನ್ನ ಕಂಡುಕೊಂಡಿರುತ್ತೆ. ಅದು ಮಧ್ಯಾಹ್ನ ತಿಂದಾಗ ಏನಾಗ್ಬೋದು ಅಲ್ವಾ? ಈಗ ಬ್ಯೂಟಿಫುಲ್ ಪಲಾವ್ ಮಾಡಿದ್ದಾರೆ, ಈಗ ಎಲ್ಲರೂ ಊಟ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಇದನ್ನು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಾನು ಹೇಳೋ ಎಲ್ಲ ಪ್ರಾಡಕ್ಟ್ಗಳು ನೀಟಾಗಿ ಅರ್ಥ ಆಗುತ್ತೆ. ಈಗ ಊಟ ಮುಗಿಸಿ ನೆಕ್ಸ್ಟ್ ಸೆಷನ್ ಮಾಡೋದು, ಓಕೆನಾ? ಥ್ಯಾಂಕ್ ಯು. ಪ್ರದೀಪ್.